ಎಷ್ಟನೇ ವಯಸ್ಸಿಂದ ನೀವು ಅಗೋರಿಯಾಗಿ ಬದಲಾಗ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಕ್ತು? ನಮಗೆ 14-15 ವರ್ಷ ಹುಡುಗನಿಂದ ದೈವದ ಮೇಲೆ ತುಂಬ ಒಂದು ಭರವಸೆ, ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದೊಂದು ಆಸಕ್ತಿಗಳು ಉಂಟಾಯಿತು. ದೈವಿಚ್ಛೆಯಿಂದ ನೀವು ಈ ಒಂದು ಅಗೋರಿ ಆದ್ರ ಅಂತೇಳಿ ನಿಮ್ಮ ಈ ತಪಸ್ಸು, ನಿಮ್ಮ ಗುರುಗಳು, ಈ ಎಲ್ಲ ಸಾಧನೆಗಳು ಎಲ್ಲ ಆಗಿದ್ದು ಅಂತೇಳಿ ಮಶಾಣ ಏಕಾರ್ಥ ರೂಪ ಮಾರ್ಗದಲ್ಲಿ ನಿಲ್ಲುವಂಥದ್ದು, ಮಂತ್ರವನ್ನು ಜಪನೆ ಮಾಡುವಂಥದ್ದು, ಏಕಾರ್ಥ ರೂಪದಲ್ಲಿ ನಿಲ್ಲುವಂಥದ್ದು, ನದಿ ರೂಪ ಮಾರ್ಗದಲ್ಲಿ ಕೂತು ಧ್ಯಾನ ಮಾಡುವಂಥದ್ದು, ನಮ್ಮ ಮನಸ್ಸಿನಲ್ಲಿರುವಂಥ ಪರಮಾತ್ಮನನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು, ನನ್ನ ಕೈಯಲ್ಲಿ ಸಾಧ್ಯವಾಗುತ್ತೆ, ಇದು ನಾನು ಮಾಡ್ಬೋದು, ದೇವಿ ನನ್ನ ಬಲದಲ್ಲಿದ್ದಾಳೆ ಅನ್ನೋ ರೀತಿ ಮಾರ್ಗದಲ್ಲಿ ಸಾಧನೆಯನ್ನು ಮಾಡ್ತಾರೆ. ನೀವು ಈ ಥರ ಹರಿದ್ವಾರ, ಉತ್ತರ ಪ್ರದೇಶ, ಕಾಶಿ ಈ ಕಡೆ ಎಲ್ಲ ಹೋಗ್ತಿದ್ರಾ? ಹೇಗೆ ಹೋಗಿ ಬರುವಂಥ ದಿನಗಳು ಇದೆ, ಹೋಗಿ ಬಂದಿರುವಂಥ ಕಾಲನುಗಳು ಇದೆ. ಅಗೋರ್ ಭೈರವಿ ಅಮ್ಮನವರು ದೀಕ್ಷೆ ಧಾರಣೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಬಂದು, ನೀನು ಇನ್ನು ಈ ಮಟ್ಟ ಮಾರ್ಗದಲ್ಲಿ ನಡೆಸಿದೀಯಾ, ಇನ್ನೂ ಉನ್ನತ ಸ್ಥಾನ ಮಾರ್ಗದಲ್ಲಿ ಈ ಕ್ಷೇತ್ರವು ಬೆಳೀತಿದೆ, ನೀನು ಆದಷ್ಟು ರೂಪ ಮಾರ್ಗದಲ್ಲಿ ಜ್ಞಾನ ತಪಸ್ಸು ಲೋಕ ಕಲ್ಯಾಣಕ್ಕೋಸ್ಕರ ಯಾಗ ಹೋಮ ತಪಸ್ಸನ್ನು ಮಾಡು ಅನ್ನೋ ರೀತಿ ಮಾರ್ಗದಲ್ಲಿ ನಿಮಗೆ ಮುನ್ನುಡಿಯನ್ನು ಕೊಟ್ಟು ನಮ್ಮ ಬೆನ್ನ ಬಲವಾಗಿ ನಿಂತು ಮುಂದೆ ನಡೆಸಿಕೊಂಡು ತೊಗೊಂಡೋಗ್ತಿದ್ದಾರೆ. ಅದೇ ಅವರ ಆಜ್ಞೆ ರೂಪ ಮಾರ್ಗದಲ್ಲಿ ನಡ್ಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಸಾಕಷ್ಟು ಈ ರಾಜ್ಯದ ಪ್ರಸಿದ್ಧ ಅವಧೂತರುಗಳಿಗೆ ಒಂದಷ್ಟು ಜನಕ್ಕೆ ನಾವು ಒಂದು ಒಳ್ಳೇದು ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಯಾರದು, ಹೇಗಾಯಿತು, ಏನು? ವಿನಯ್ ಗುರೂಜಿ ಅನ್ನೋ ರೂಪರಲ್ಲೂ ಕೂಡ ಅವರಿಗೆ ಕೆಲವುದೊಂದು ಸಮಸ್ಯೆ ಆಗಿತ್ತು. ಆ ಟೈಮಲ್ಲಿ ಹೋಗಿ ಅವರಿಗೆ ಒಂದು ಪರಿಹಾರವನ್ನು ಮಾಡಿ ಅವರನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಟ್ಟಿದ್ದರು. ವಿನಯ್ ಗುರೂಜಿಯವರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಿದ್ವಿ. ಏನು ಸಮಸ್ಯೆ ಆಗಿತ್ತು, ಏನು ಪರಿಹಾರ ಕೊಟ್ಟರು? ಮಲಯಾಳ ಮಾಂತ್ರದಿಂದ ಅವರನ್ನು ತಡೆಗಟ್ಟಿದ್ರು. ಅವರ ಸಾಧನೆಗಳು, ಸ್ಪಂದನಗಳಲ್ಲಿ ಪಾದಕ್ಕೆಲ್ಲ ಬಂಧನಗಳು ಬರುವಂಥದ್ದು, ಮುಂದೆ ಎದ್ದು ಓಡಾಡೋದಕ್ಕೆ ತೊಂದರೆ ಆಗುವಂಥದ್ದನ್ನು ಮಾಡಿದರು. ಅದಕ್ಕಾದಂಥ ತಡೆದೃಷ್ಟಿಯನ್ನು ತೆಗೆದು ಅದಕ್ಕಾದಂಥ ಪರಿಹಾರ ಮುಕ್ತಿಯನ್ನು ಕೊಟ್ಟು ಅಲ್ಲಿ ಸರಿಪಡಿಸಿ ಬಂದಿದ್ದರು. ಆದರೆ ಅಕ್ಸೆಪ್ಟ್ ಮಾಡಿದ್ರೆ ಅದಾದಮೇಲೆ ನಿಮ್ಮಿಂದ ನಮ್ಗೆ ಒಳ್ಳೇದಾಯಿತು ಅಂತ ಖುಷಿಪಟ್ಟರು. ನಿನ್ನಂಥ ಶಿಷ್ಯ ಇದ್ದರೆ ನಮಗೆ ಯಾಕಪ್ಪ ಭಯ ಅಂತ ಹೇಳ್ಬಿಟ್ಟು ಬೆನ್ನು ತೊಟ್ಟಿದ್ರು. ತುಂಬ ಖುಷಿಪಟ್ಟರು, ಮಾಡುವಂಥ ಕೆಲಸವನ್ನು ನೋಡಿ ಭಾರಿ ಖುಷಿಪಟ್ಟರು. ಮನುಷ್ಯನಿಗೆ ನಿಜವಾದ ನೆಮ್ಮದಿ ಇರ್ತಕ್ಕಂಥದ್ದು ಸ್ಮಶಾನ. ಮನಸ್ಸಿಗೆ ಯಾವತ್ತೇ ಮಾರ್ಗದಲ್ಲಿ ಅವನು ಎಷ್ಟೇ ಚಿಂತನಾ ರೂಪ ಮಾರ್ಗದಲ್ಲಿ ಅವನು ಎಷ್ಟೇ ಆಲೋಲಿಕೆ ರೂಪದಲ್ಲಿದ್ದರೂ ಕೂಡ ಲಾಸ್ಟಿಗೆ ಒಂದು ದಿನ ಹೋಗಿ ಅವನು ಮಶಾಣಕ್ಕೆ ಹೋಗ್ಬೇಕು ಹೊರತು ಈ ಇಲ್ಲೆಲ್ಲೂ ನಮ್ಮನ್ನು ಇಟ್ಕೊಳೋದಿಲ್ವಲ್ಲ. ಬಟ್ ತಂದೆ ತಾಯಿ ವಯಸ್ಸಾದಾಗ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ವೃದ್ಧಾಶ್ರಮನೇ ಗ್ಯಾರಂಟಿ ಆಗುತ್ತೆ. ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲುವಿದ್ರೆ ನಿಮ್ಮ ಮಕ್ಕಳು ನಿಮ್ಮ ಸಲುತ್ತವೆ. ಇಲ್ಲ, ನಿಮಗೆ ಅದೇ ಆಶ್ರಮ ರೆಡಿ ಇರುತ್ತೆ, ಇದನ್ನ ನೀವು ಮರ್ತಿದ್ದೀರಿ. ನಿಮಗೆ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ, ಬ್ಲಡ್ ಎಲ್ಲಿ ಲಾಕ್ ಆಗುತ್ತೆ, ಆವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಶುರುವಾಗುತ್ತೆ. ಅದನ್ನು ತಿಂದ ತಕ್ಷಣ ಬ್ಲಡ್ ಅನ್ನು ಸರ್ಕ್ಯುಲೇಷನ್ ಮಾಡುತ್ತೆ. ಮಿಷಿನಲ್ಲಿ ಯಾವತ್ತೂ ಇಂಜಿನಲ್ಲಿ ಆಯಿಲ್ ಇರೋದಿಲ್ಲ, ಅವತ್ತು ಇಂಜಿನ್ ಸೀಸು, ಹೌದಲ್ವಾ? ನಮ್ಮ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಷನ್ ಆಗಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂತು. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಈ ಸ್ಥಾನಮಾನದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಅಗೌರ ಹೋಮವನ್ನು ನಡೆಸ್ತೀನಿ. ಮೇಲ್ಗಡೆ ಶ್ರೀ ಆದಿ ಚಂಡಿಕೇಶ್ವರಿ ಸಾನ್ನಿಧ್ಯ ಮಾರದಲ್ಲಿ ಸಾತ್ವಿಕದ ದುರ್ಗಾ ಹೋಮವನ್ನು ಮಾಡ್ತೀನಿ. 1008 ದೀಪೋತ್ಸವ ಅಲಂಕಾರಗಳು ಆಗುತ್ತೆ. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದಿನನಿತ್ಯವಾಗ್ಲೂ ಮಾರದಲ್ಲಿ ನಾವು ಪ್ರಾರ್ಥನೆ ಮಾಡ್ತಲೇ ಇರ್ತೀನಿ.